ನಮಸ್ಕಾರ. ಬೆಂಗಳೂರಿಗರೇ ಹುಷಾರ್. ನೀವು ಕುಡಿಯೋ ನೀರು ಸೇಫ್ ಅಲ್ಲ, ಉಸಿರಾಡೋ ಗಾಳಿನೂ ಸೇಫ್ ಅಲ್ಲ. ಎಲ್ಲ ವಿಷ ವಿಷ ವಿಷ. ಇಂತಹ ವಿಷಗಾಳಿ, ವಿಷ ನೀರು ಮನುಷ್ಯನ ದೇಹ ಸೇರಿದ್ರೆ ಏನೇನಾಗುತ್ತೆ ಗೊತ್ತಾ? ನಿಜಕ್ಕೂ ವಿನಾಶದತ್ತ ಸಾಗ್ತಾ ಇದೆಯಾ ಬೆಂಗಳೂರು? ಇದು ಸಿಲಿಕಾನ್ ಸಿಟಿ ಜನರು ನೋಡಲೇಬೇಕಾದ ಅತಿ ದೊಡ್ಡ ಸ್ಟೋರಿ. ಬೆಂಗಳೂರಿಗರೇ ಹುಷಾರ್ ಹುಷಾರ್ ಹುಷಾರ್. ಸಿಲಿಕಾನ್ ಸಿಟಿ ಆಗ್ತಿದೆ ಡೆಡ್ಲಿ ಸಿಟಿ. ಕುಡಿಯೋ ನೀರು ವಿಷ, ಉಸಿರಾಡೋ ಗಾಳಿಯೂ ವಿಷ. ಪ್ರತಿದಿನ ಕಡಿಮೆಯಾಗ್ತಿದೆ ಬೆಂಗಳೂರಿಗರ ಆಯಸ್ಸು. ವಿನಾಶದತ್ತ ಸಾಗುತ್ತಿದೆಯಾ ಬೆಂಗಳೂರು? ಬೆಂಗಳೂರು ಒಂದ್ ಕಾಲದಲ್ಲಿ ಬೆಂಗಳೂರು ಅಂದ್ರೆ ಇಡೀ ಜಗತ್ತೇ ತಿರುಗಿ ನೋಡ್ತಿತ್ತು. ಯಾಕಂದ್ರೆ ಬೆಂಗಳೂರು ಗಾರ್ಡನ್ ಸಿಟಿಯಾಗಿ ಮಿನುಗ್ತಾ ಇತ್ತು. ಇದರ ಜೊತೆಗೆ ಮಾಹಿತಿ ತಂತ್ರಜ್ಞಾನದಲ್ಲಿ ವಿಶ್ವ ಮಟ್ಟದಲ್ಲಿ ಗಮನ ಸೆಳೆದಿತ್ತು. ಈಗಲೂ ಬೆಂಗಳೂರು ಐಟಿ ಬಿಟಿಯಲ್ಲಿ ಶೈನಿಂಗ್ ಆಗ್ತಿದೆ. ಇಂಥ ಬೆಂಗಳೂರಿಗೆ ಈಗ ಆಘಾತ ಕಾಡ್ತಿದೆ. ಆ ಆಘಾತವಾದ್ರೂ ಏನು ಗೊತ್ತಾ? ಸಿಲಿಕಾನ್ ಸಿಟಿ ವಿನಾಶದತ್ತ ಸಾಗ್ತಾ ಇದೆ ಅನ್ನೋದು. ಇಲ್ಲಿನ ಕಣಕಣವು ವಿಷವಾಗ್ತಿದೆ ಅನ್ನೋದು. ಎಸ್, ಸಿಲಿಕಾನ್ ಸಿಟಿ ಬೆಂಗಳೂರು ಈಗ ಮೊದಲಿನಂತಿಲ್ಲ. ಗಾರ್ಡನ್ ಸಿಟಿ ಈಗ ಅಕ್ಷರಶಃ ಗಾರ್ಬೇಜ್ ಸಿಟಿ ಆಗಿದೆ. ಎಲ್ಲಿ ನೋಡಿದ್ರಲ್ಲಿ ಕಸ ಕಸ ಕಸ. ಇಂಥ ಕಸದ ರಾಶಿಯನ್ನೇ ಹೊದ್ದು ಕೂತಿರೋ ಬೆಂಗಳೂರು ಈಗ ಅಕ್ಷರಶಃ ವಿಷವಾಗಿ ಬದಲಾಗಿ ಬಿಟ್ಟಿದೆ. ಇಲ್ಲಿನ ಮಣ್ಣು ವಿಷ, ಉಸಿರಾಡೋ ಗಾಳಿ ವಿಷ, ಕುಡಿಯೋ ನೀರು ವಿಷ. ಬೆಂಗಳೂರು ವಿಷವಾಗ್ತಿದೆ. ಗಾರ್ಡನ್ ಸಿಟಿಯ ಕಣಕಣದಲ್ಲೂ ವಿಷ ಸೇರ್ಕೊಂಡಿದೆ. ಆ ವಿಷ ಬೆಂಗಳೂರಿನ ಜನರನ್ನ ಇಂಚಿಂಚಾಗಿ ಕೊಲ್ತಿದೆ. ಅದೆಷ್ಟೋ ಜನರನ್ನ ಸಾವಿನ ದವಡೆಗೆ ನುಗ್ತಾ ಇದೆ. ಅದರಲ್ಲೂ ಬೆಂಗಳೂರಿನ ಜನರನ್ನ ತುಂಬಾನೇ ಡೆಡ್ಲಿಯೆಸ್ಟ್ ಆಗಿ ಕಾಡ್ತಿರೋದು ವಿಷ ನೀರು. ಇಲ್ಲಿರೋ ನೀರೇ ವಿಷವಾದ್ರೆ ಮನುಷ್ಯರು ಬದುಕೋದಕ್ಕಾಗುತ್ತಾ? ಬೋರ್ ನೀರು ವಿಷ, ಟ್ಯಾಂಕರ್ ನೀರು ವಿಷ. ಬೆಂಗಳೂರಿನ ಅಂತರ್ಜಲವು ವಿಷ. ಬೆಂಗಳೂರನ್ನ ಕಾಡ್ತಿದ್ದಾಳೆ ವಿಷಗಂಗೆ. ಎಸ್, ಬೆಂಗಳೂರು ಒಂದ್ ಕಾಲದಲ್ಲಿ ಕೆರೆಗಳಿಂದಾನೇ ತುಂಬಿಕೊಂಡಿತ್ತು. ಆದ್ರೀಗ ಕೆರೆಗಳು ಮಾಯವಾಗಿವೆ. ಅಲ್ಲಲ್ಲಿ ಒಂದಷ್ಟು ಕೆರೆಗಳು ಉಳ್ಕೊಂಡಿದ್ರು ಅವುಗಳ ಸ್ಥಿತಿಯನ್ನು ಚಿಂತಾಜನಕವಾಗಿದೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಬೆಳ್ಳಂದೂರ್ ಕೆರೆ. ನೋಡಿದ್ರಲ್ಲ, ಇದು ಬೆಂಗಳೂರಿನ ಬೆಳ್ಳಂದೂರ್ ಕೆರೆ. ಸಿಲಿಕಾನ್ ಸಿಟಿಯ ಸೊಬಗನ್ನ ಹೆಚ್ಚಿಸಬೇಕಿದ್ದ ಕೆರೆ ಇಡೀ ಜಗತ್ತಿನ ಮುಂದೆ ಬೆಂಗಳೂರಿನ ಮಾನ ಮರ್ಯಾದೆ ಹರಾಜಾಕುವಂತೆ ಮಾಡ್ತಿದೆ. ಈ ಕೆರೆ ಇಷ್ಟೊಂದು ಹಾಳಾಗೋಕೆ ಕಾರಣ ನಮ್ಮ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು. ಕೆಂಪೇಗೌಡರ ಕಾಲದಲ್ಲಿ ಕುಡಿಯೋದಕ್ಕೆ ಯೋಗ್ಯವಾಗಿದ್ದ ಈ ಕೆರೆ ನೀರು ಈಗ ಅಕ್ಷರಶಃ ವಿಷವಾಗಿದೆ. ಆಮೇಲೆ ಅದಕ್ಕಿಂತ ತುಂಬಾ ಜಾಸ್ತಿ ಆಯ್ತು. 2 parts 3 parts per million ಅದಕ್ಕಿಂತ ಹೆಚ್ಚಾಗಿತ್ತು ಅಂತಂದ್ರೆ ನಾವು ಅದಕ್ಕೆ ನ್ಯೂರೋಫ್ಲೋರೋಸಿಸ್ ಅಂತ ಕರಿತೀವಿ. ಇದರಿಂದ ಈ ಮೂಳೆಗಳು ಹೆಚ್ಚಿನ ಭಾಗಗಳಲ್ಲಿ ಹೆಚ್ಚಾಗಿ ಬೆಳವಣಿಗೆ ಆಗಿ ಆ ಮೂಳೆಗಳು ಈ ನರಗಳನ್ನು ಕಂಪ್ರೆಸ್ ಮಾಡ್ತವೆ. ಅಂದರೆ ಅದರ ಮೇಲೆ ಪ್ರೆಸ್ ಆಗುತ್ತೆ. ಅದರಿಂದ ಅವ್ರಿಗೆ ಕಾಲು ಅಥವಾ ಕೈ ಇದರ ಒಂದು ವೀಕ್ನೆಸ್ ಬರೋಂಥದ್ದು ಸಾಧ್ಯ. ಬರೀ ಬೆಳ್ಳಂದೂರ್ ಕೆರೆಯಷ್ಟೇ ಅಲ್ಲ, ಬೆಂಗಳೂರಲ್ಲಿರೋ ಬಹುತೇಕ ಕೆರೆಗಳ ಪರಿಸ್ಥಿತಿಯೂ ಶೋಚನೀಯವಾಗಿದೆ. ಇಂಥ ಕೆರೆಗಳಿಗೆ ಡ್ರೈನೇಜ್ ನೀರು, ಫ್ಯಾಕ್ಟರಿಗಳ ಕಲುಷಿತ ನೀರು ಸೇರ್ಕೊಂಡು ವಿಷವಾಗ್ತಿದೆ. ಇಂಥ ವಿಷಕಾರಿ ನೀರು ಭೂಮಿಯಲ್ಲಿ ಇಂಗೋದ್ರಿಂದ ಅಂತರ್ಜಲವು ವಿಷವಾಗ್ತಿದೆ. ಬೆಳ್ಳಂದೂರ್ ಕೆರೆ ಸುತ್ತಮುತ್ತ ಯಾರ್ಯಾರು ಬೋರ್ವೆಲ್ ಹಾಕ್ಸಿದ್ದಾರೋ ಆ ಬೋರ್ವೆಲ್ಗಳಲ್ಲಿ ನೀರಿನ ಜೊತೆ ವಿಷಾನು ಬರ್ತಿದೆ. ವಿಷದ ಅಂಶ ಹೆಚ್ಚಿನ ಪ್ರಮಾಣದಲ್ಲಿ ಕಾಣಿಸ್ತಿದೆ. ಆದ್ರಿದು ಬರೀ ಬೆಳ್ಳಂದೂರಿನ ಸಮಸ್ಯೆ ಅಷ್ಟೇ ಅಲ್ಲ, ಇಡೀ ಬೆಂಗಳೂರಿನ ಸಮಸ್ಯೆನೂ ಹೌದು. ಬೆಂಗಳೂರಿನಲ್ಲಿ ಎಲ್ಲೇ ಬೋರ್ವೆಲ್ ತೋಡಿ ವಿಷದ ಅಂಶ ಪತ್ತೆಯಾಗ್ತಿದೆ. ಇದನ್ನ ನೋಡ್ತಾ ಇದ್ರೆ ಬೆಂಗಳೂರಿನ ಕಣಕಣವು ವಿಷವಾಯ್ತಾ ಅನ್ನೋ ಭಯ ಕಾಡ್ತಿದೆ. 1 ಲೀಟರ್ಗೆ 45 ಮಿಲಿಗ್ರಾಂ ನೈಟ್ರೇಟ್ ಇರಬೇಕು. ಬೆಂಗಳೂರಿನ ನೀರಲ್ಲಿದೆ 1 ಲೀಟರ್ಗೆ 100 ಮಿಲಿಗ್ರಾಂ ನೈಟ್ರೇಟ್.
ಎಸ್, ಇದು ನಿಜಕ್ಕೂ ಆತಂಕಕಾರಿ ವಿಷಯ. ಶುದ್ಧ ನೀರು ಮತ್ತು ಆರೋಗ್ಯಕರ ನೀರು ಅಂದ್ರೆ ಅದರಲ್ಲಿ ನೈಟ್ರೇಟ್ ಅಂಶ ಕಡಿಮೆ ಇರಬೇಕು. 1 ಲೀಟರ್ ನೀರಲ್ಲಿ 45 ಮಿಲಿಗ್ರಾಂ ನೈಟ್ರೇಟ್ ಇರಬೇಕು. ಆದ್ರೆ ಬೆಂಗಳೂರಿನ ನೀರಲ್ಲಿ 1 ಲೀಟರ್ಗೆ 100 ಮಿಲಿಗ್ರಾಂ ಗಿಂತಲೂ ಹೆಚ್ಚಿನ ನೈಟ್ರೇಟ್ ಅಂಶವಿದೆ. ಹತ್ರ ನಾರ್ಮಲ್ ಗಿಂತ ದುಪ್ಪಟ್ಟು ನೈಟ್ರೇಟ್ ಅಂಶ ಬೆಂಗಳೂರಿನ ನೀರಲ್ಲಿ ಸೇರಿಕೊಂಡಿದೆ. ಇದು ಬೆಂಗಳೂರಿಗರಲ್ಲಿ ಸಾವಿನ ಭಯವನ್ನ ಹುಟ್ಟು ಹಾಕ್ತಿದೆ. ಇನ್ನು ವಿಷ ನೀರನ್ನ ಕುಡಿಯೋದ್ರಿಂದ ಮನುಷ್ಯ ವಿವಿಧ ರೀತಿಯಲ್ಲಿ ಕಾಯಿಲೆಗೆ ತುತ್ತಾಗ್ತಾನೆ. ಹೈ ಫೀವರ್ ಜೋರಾಗಿ ಬರುತ್ತೆ, ಹೊಟ್ಟೆ ನೋವು ಕೂಡ ಕಾಣಿಸಿಕೊಳ್ಳುತ್ತೆ, ಕರುಳಿನ ಸಮಸ್ಯೆ ಕೂಡ ಹೆಚ್ಚಾಗಿ ಉಸಿರಾಟದ ಸಮಸ್ಯೆ ಕಾಡತೊಡಗುತ್ತೆ. ಇಷ್ಟೇ ಅಲ್ಲ, ಕ್ಯಾನ್ಸರ್ ಸಂಭವಿಸುವ ಸಾಧ್ಯತೆನೂ ಜಾಸ್ತಿ ಇರುತ್ತೆ. ಅದರಲ್ಲೂ ಕಿಡ್ನಿ ತುಂಬಾ ಬೇಗನೆ ಹಾಳಾಗಿ ಬಿಡುತ್ತವೆ. ಇನ್ನು ವಿಷ ನೀರಿನ ಎಫೆಕ್ಟಿಗೆ ಪಾರ್ಶ್ವವಾಯು ಕೂಡ ಕಾಡಬಹುದು. ಇಂಥ ನೀರಿಂದ ಮುಖ ತೊಳ್ಕೊಂಡ್ರೆ ದೃಷ್ಟಿಹೀನವಾಗೋ ಸಾಧ್ಯತೆನೂ ಇದೆ ಮತ್ತು ವಿವಿಧ ಬಗೆಯ ಚರ್ಮ ರೋಗಕ್ಕೂ ಕಾರಣವಾಗಬಹುದು ಅಂತ ಹೇಳಲಾಗ್ತಿದೆ. ಇನ್ನು ಟೈಫಾಯ್ಡ್, ಕಾಲರಾ ಸೇರಿದಂತೆ ಮಾರಕ ಕಾಯಿಲೆಗಳಿಂದ ಜನ ವಿಲ ಅಂತ ಒದ್ದಾಡಬೇಕಾಗುತ್ತೆ. ಇನ್ನು ಕಲುಷಿತ ನೀರನ್ನ ಕುಡಿಯೋದ್ರಿಂದ ಮನುಷ್ಯ ಕಾಯಿಲೆ ಬೀಳ್ತಾನೆ. ಒಂದೊಂದೇ ರೋಗ ರುಜಿನಗಳು ಮನುಷ್ಯನನ್ನ ಕಾಡೋದಕ್ಕೆ ಶುರುವಾಗುತ್ತವೆ. ವಿಷ ನೀರು ಮನುಷ್ಯನ ಆಯಸ್ಸನ್ನೇ ನುಂಗಿ ಹಾಕುವಷ್ಟು ಭಯಾನಕವಾಗಿದೆ. ಆದ್ರೆ ಇದಕ್ಕಿಂತಲೂ ಭಯಾನಕ ಅಂದ್ರೆ ಅದು ವಿಷಗಾಳಿ. ಬೆಂಗಳೂರಿನ ಗಾಳಿಯೂ ವಿಷ. ಸೂಚ್ಯಾಂಕ 50ಕ್ಕಿಂತ ಕಡಿಮೆ ಇದ್ರೆ ಶುದ್ಧ ಗಾಳಿ. 200 ಸೂಚ್ಯಂಕ ದಾಟಿ ವಿಷವಾಗಿದೆ ಬೆಂಗಳೂರಿನ ಗಾಳಿ. ಎಸ್, ಬೆಂಗಳೂರಲ್ಲಿ ನೀರ್ ಹೇಗೆ ವಿಷವಾಗ್ತಿದೆಯೋ ಅದೇ ತರ ಗಾಳಿನೂ ವಿಷವಾಗ್ತಿದೆ. ವರ್ಷದಿಂದ ವರ್ಷಕ್ಕೆ ವಾಹನ ದಟ್ಟಣೆ ಜಾಸ್ತಿ ಆಗ್ತಿದೆ. ವಾಹನಗಳ ಹೊಗೆಯಿಂದಾಗಿ ಬೆಂಗಳೂರಿನ ಗಾಳಿ ಅಕ್ಷರಶಃ ವಿಷವಾಗಿದೆ. ಇಂಥ ವಿಷಗಾಳಿ ಮನುಷ್ಯನ ದೇಹ ಸೇರಿದ್ರೆ ಬದುಕೋದೇ ಕಷ್ಟ. ಒಂದು ವೆಹಿಕುಲರ್ ಎಕ್ಸಾಸ್ಟ್, ಕನ್ಸ್ಟ್ರಕ್ಷನ್ ಇದರಿಂದ ಇನ್ನೊಂದು 30% ಅದರಿಂದಾನೇ ಇದಿದೆ. ಮೂರನೇದು ನಮ್ಮ ಸ್ಟ್ರೀಟ್ನ, ನಮ್ಮ ರೋಡ್ಸ್ ಮತ್ತೆ ನಮ್ಮ ಸ್ಟ್ರೀಟ್ಸ್ನ ಒಂದು ಮೆಕ್ಯಾನಿಕಲ್ ಸ್ವೀಪರ್ ಇಟ್ಕೊಂಡ್ಬಿಟ್ಟು ಡಸ್ಟ್ನ ತೆಗೆಯಲ್ಲ. ಡಸ್ಟ್ ಬರ್ತಾ ಇದೆ ಜಾಸ್ತಿ. ಏರ್ ಪೊಲ್ಯೂಷನ್ ಇಸ್ ಎ ಸ್ಲೋ ಕಿಲ್ಲರ್. ಸೈಂಟಿಫಿಕ್ ಆಗಿ ಹೇಳೋದು ಮಾಡ್ರೇಟ್ ಅಂತ ಹೇಳೋದು, ಮಾಡ್ರೇಟ್ ಪರವಾಗಿಲ್ಲ, ಇನ್ನೊಂದು ಸ್ವಲ್ಪ ದಿವಸ ಇದು ನೋಡೋಣ ಅಂತಾರೆ. ಮಾಡ್ರೇಟ್ ಅಂದ್ರೆ ಅವ್ರಿಗೆ ಅರ್ಥ ಆಗಲ್ಲ. ಮಾಡ್ರೇಟ್ ಇಸ್ ವೆರಿ ಬ್ಯಾಡ್. ಸ್ಯಾಟಿಸ್ಫ್ಯಾಕ್ಟರಿ ಇಲ್ಲ. ಇಟ್ ಹ್ಯಾಸ್ ಟು ಬಿ ಗುಡ್. ಸಿಂಗಪೂರ್ ತಗೊಳ್ಳಿ, ನ್ಯೂಯಾರ್ಕ್ ತಗೊಳ್ಳಿ, ಅಲ್ಲೇನು ಕಮ್ಮಿ ವೆಹಿಕಲ್ಸ್, ಕಮ್ಮಿ ಜನರ ಎಲ್ಲ ಅಲ್ಲೂ ಇದೆ. ನ್ಯೂಯಾರ್ಕ್ ನಲ್ಲಿ PM 2.5 ಲೆವೆಲ್ ಇಸ್ ಲೆಸ್ ದನ್ 10. ದಟ್ ಇಸ್ ಸೇಫ್ ಅಕಾರ್ಡಿಂಗ್ ಟು ವರ್ಲ್ಡ್ ಸ್ಟ್ಯಾಂಡರ್ಡ್. ಇಂಡಿಯನ್ ಸ್ಟ್ಯಾಂಡರ್ಡ್ ಇಸ್ 40. ವರ್ಲ್ಡ್ ಸ್ಟ್ಯಾಂಡರ್ಡ್ ಇಸ್ PM 10. ಅಷ್ಟೇ, 10 ನಂಬರ್ ಇರ್ಬೇಕಷ್ಟೇ. ನಮ್ಮ ಊರಿನಲ್ಲಿ ಇವಾಗ ಈ ಸಿಲ್ಕ್ ಬೋರ್ಡ್ ನಲ್ಲಿ ಮೊನ್ನೆ ನೋಡಿದೆ, ಏನೋ 400 ಏನೋ ಆಯ್ತು. ಅಲ್ಲಿ ನಮ್ಮ ಡೆಲ್ಲಿ ಹಂಗ ಆಗ್ಬಿಟ್ಟಿದೆ. ಮನುಷ್ಯ ಬದುಕಬೇಕು ಅಂದ್ರೆ ಶುದ್ಧ ಗಾಳಿ ಇರಬೇಕು. ಸೂಚ್ಯಂಕ 50ಕ್ಕಿಂತ ಕಡಿಮೆ ಇದ್ರೆ ಅದು ಶುದ್ಧ ಗಾಳಿ ಅಂತ ಅರ್ಥ. ಆದ್ರೆ ಬೆಂಗಳೂರಿನ ಗಾಳಿಯಲ್ಲಿ ಆ ಸೂಚ್ಯಂಕದ ಪ್ರಮಾಣ 200 ದಾಟಿ ಬಿಟ್ಟಿದೆ. 50ಕ್ಕಿಂತ ಕಡಿಮೆ ಇರಬೇಕಿದ್ದ ಸೂಚ್ಯಂಕ 200ಕ್ಕೂ ಜಾಸ್ತಿ ಇರೋದು ಬೆಂಗಳೂರು ಎಷ್ಟರ ಮಟ್ಟಿಗೆ ಸೇಫ್ ಅನ್ನೋದನ್ನ ತೋರಿಸಿಕೊಡ್ತಿದೆ. ಇನ್ನು ಮೊದಲಿಗೆ ವಿಷಗಾಳಿಯ ಎಫೆಕ್ಟ್ ಆಗೋದು ಕರುಳಿಗೆ. ಹೀಗಾಗಿ ಕರುಳಿನ ಸೋಂಕು ಸೃಷ್ಟಿಯಾಗುತ್ತೆ. ಅದು ಕರುಳಿನ ಕ್ಯಾನ್ಸರ್ಗೂ ಕಾರಣವಾಗಬಹುದು. ಇನ್ನು ವಾಯು ಮಾಲಿನ್ಯದಿಂದ ಉಸಿರಾಟದ ತೊಂದರೆ ಕೂಡ ಜಾಸ್ತಿಯಾಗುತ್ತೆ. ಮತ್ತಿದು ಅಸ್ತಮಾಗೂ ಕಾರಣವಾಗಬಹುದು. ಅದರಲ್ಲೂ ಹೆಚ್ಚಾಗಿ ಮಕ್ಕಳು ಮತ್ತು ವೃದ್ಧರಿಗೆ ಬೇಗನೆ ಸಮಸ್ಯೆ ತಂದೊಡ್ಡಬಹುದು. ಇದರ ಜೊತೆಗೆ ಹೃದಯ ಸಂಬಂಧಿ ಕಾಯಿಲೆಗಳಿಗೂ ಕಾರಣವಾಗುತ್ತೆ ವಿಷಗಾಳಿ. ಮಂಡಳಿ ವತಿಯಿಂದ ಬೆಂಗಳೂರಿನಲ್ಲಿ ಒಟ್ಟು 16 ಸ್ಥಳಗಳಲ್ಲಿ ವಾಯು ಮಾಲಿನ್ಯ ಗುಣಮಟ್ಟ ಮಾನಿಟರ್ ತಪಾಸಣೆ ಮಾಡ್ತಾ ಇದೆ. ಅದರಲ್ಲಿ ಎರಡು ನಿರಂತರ ಮಾಪನ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ. ಇನ್ನು 14 ಮ್ಯಾನ್ಯುಯಲ್ ಸ್ಟೇಷನ್ಸ್ಗಳನ್ನು ಸ್ಥಾಪಿಸಲಾಗಿದ್ದು 6 ವರ್ಷದ್ದು ಡೇಟಾ ನೋಡಿದಾಗ ನಮಗೆ ಅದರಲ್ಲಿ ಒಂದು 5 ಕಡೆ ಮಾಡ್ರೇಟ್ ಏರ್ ಕ್ವಾಲಿಟಿ ಇಂಡೆಕ್ಸ್ ಆಗಿರೋದು ಕಂಡು ಬರುತ್ತೆ. ಬ್ರೀತಿಂಗ್ ಪ್ರಾಬ್ಲಮ್ ಫಾರ್ ಚಿಲ್ಡ್ರನ್, ಅಡಲ್ಟ್ಸ್ಗೆ ಮೇನ್ ಎಫೆಕ್ಟ್ ಆಗುತ್ತೆ. ಚಿಲ್ಡ್ರನ್ ಯಾಕಂದ್ರೆ ಅವ್ರು ವೆರಿ ಸೆನ್ಸಿಟಿವ್
ಗ್ರೋತ್ ಇರೋದ್ರಿಂದ ಅಡಲ್ಟ್ಸ್ಗೆ ಚಿಲ್ಡ್ರನ್ಗೆ ಮೇನ್ ಹೆಲ್ತ್ ಇಶ್ಯೂ. ಮೇನ್ಲಿ PM 2.5 ಅನ್ನೋದು ತುಂಬಾ ಡಸ್ಟ್ ಇಂಪಾರ್ಟೆಂಟ್. ಒಂದು ಸೈಜ್ ತುಂಬಾ ಕಡಿಮೆ ಇರೋದ್ರಿಂದ ಡೈರೆಕ್ಟ್ ಆಗಿ ಲಂಗ್ ಒಳಗಡೆ ಹೋಗುವ ಚಾನ್ಸಸ್ ಇರೋದ್ರಿಂದ ಆ ಡಸ್ಟ್ PM 2.5 ಮೈಕ್ರಾನ್ ಸೈಜ್, ಕಡಿಮೆ ಸೈಜ್ ಇರೋದು ಜಾಸ್ತಿ ಇದ್ದಲ್ಲಿ ಅವರಿಗೆ ಅಸ್ತಮಾ ಪ್ರಾಬ್ಲಮ್ ಬರುವ ಸಾಧ್ಯತೆ ಇದೆ. ಹೀಗೆ ವಿಷಗಾಳಿ ಮತ್ತು ವಿಷ ನೀರು ಬೆಂಗಳೂರಿನ ಜನರನ್ನ ಸಾವಾಗಿ ಕಾಡ್ತಿದೆ. ಅಂತರ್ಜಲವು ವಿಷವಾಗಿದೆ ಅಂದ್ರೆ ಬೆಂಗಳೂರು ಅದೆಷ್ಟು ಭಯಾನಕ ಅಂತ ನೀವೇ ಯೋಚನೆ ಮಾಡಿ. ಅದರಲ್ಲೂ ಬೆಂಗಳೂರಿನ ಆ 16 ಏರಿಯಾಗಳಲ್ಲಂತೂ ಬದುಕೋದೇ ಬೇಡ ಅನ್ನಿಸ್ತಿದೆ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ವಿಷಗಾಳಿ ಮತ್ತು ವಿಷ ನೀರು ಸೇರ್ಕೊಂಡಿದೆ. ಆ 16 ಅಪಾಯಕಾರಿ ಏರಿಯಾಗಳಲ್ಲಿ ನಿಮ್ಮ ಏರಿಯಾ ಕೂಡ ಇರಬಹುದಾ ಅನ್ನೋ ಪ್ರಶ್ನೆ ಕಾಡ್ತಿದೀಯಾ? ಆ ಬೆಚ್ಚಿ ಬೀಳುವ ರಹಸ್ಯವನ್ನ ಬಿಚ್ಚಿಡ್ತೀವಿ. ಅದನ್ನ ನೋಡಿದ್ರೆ ನೀವು ಕೂಡ ಒಂದು ಕ್ಷಣ ಶಾಕ್ ಆಗ್ತೀರಿ. ಬೆಂಗಳೂರಿನಲ್ಲಿ ಕುಡಿಯೋ ನೀರು ವಿಷವಾಗಿದೆ, ಉಸಿರಾಡೋ ಗಾಳಿ ಕೂಡ ವಿಷವಾಗ್ತಾ ಇದೆ. ಅದರಲ್ಲೂ ಬೆಂಗಳೂರಿನ ಆ 16 ಏರಿಯಾಗಳು ಆಪತ್ತಿನ ಅಂಚಿನಲ್ಲಿವೆ. ಹಾಗಾದ್ರೆ ಆ ಡೆಡ್ಲಿ ಲಿಸ್ಟ್ ನಲ್ಲಿ ನಿಮ್ಮ ಏರಿಯಾನು ಇದೆಯಾ? ಇಲ್ಲಿದೆ ನೋಡಿ ಆ ಸ್ಟೋರಿ. ಬೆಂಗಳೂರು ಇಷ್ಟು ದಿನ ಗಾರ್ಡನ್ ಸಿಟಿ ಆಗಿತ್ತು, ಆದ್ರೆ ಆಮೇಲೆ ಗಾರ್ಬೇಜ್ ಸಿಟಿಯಾಗಿ ಬದಲಾಗಿ ಬಿಟ್ಟಿತ್ತು. ಇದು ಪರಿಸರದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರ್ತಿದೆ. ಕಸದಿಂದಾಗಿ ವಿವಿಧ ಬಗೆಯ ರೋಗ ರುಜಿನಗಳು ಜನರನ್ನ ಕಾಡ್ತಾ ಇವೆ. ಕೆಲವೊಮ್ಮೆ ಈ ಕಸದ ರಾಶಿಯನ್ನ ಕೆರೆಗಳಿಗೆ ಬಿಸಾಕೋದ್ರಿಂದ ನೀರು ಕೂಡ ಕಲುಷಿತವಾಗ್ತಿದೆ. ಇದರ ಜೊತೆಗೆ ಕೈಗಾರಿಕೆಗಳ ತ್ಯಾಜ್ಯ ಮತ್ತು ಗೃಹ ಬಳಕೆಯ ತ್ಯಾಜ್ಯಗಳು ಕೆರೆ ಮತ್ತು ಅಂತರ್ಜಲಕ್ಕೆ ಸೇರ್ತಿರೋದ್ರಿಂದ ಬೆಂಗಳೂರಿನ ನೀರು ವಿಷವಾಗ್ತಿದೆ. ಇನ್ನು ಅತ್ತಿ ಬೆಲೆಯಲ್ಲಿ ಪ್ರತಿ ಲೀಟರ್ ನೀರಲ್ಲಿ 78.35 ಮಿಲಿಗ್ರಾಂನಷ್ಟು ನೈಟ್ರೇಟ್ ಅಂಶವಿದೆ. ಜಾಲಹಳ್ಳಿಯ ಪ್ರತಿ ಲೀಟರ್ ನೀರಲ್ಲಿ 133.60 ಮಿಲಿಗ್ರಾಂನಷ್ಟು ನೈಟ್ರೇಟ್ ಇದೆ. ಬಗಲಗುಂಟೆಯಲ್ಲಿ ಸಿಗೋ ಪ್ರತಿ ಲೀಟರ್ ನೀರಲ್ಲಿ 140.70 ಮಿಲಿಗ್ರಾಂನಷ್ಟು ನೈಟ್ರೇಟ್ ಅಂಶವಿದೆ. ಇನ್ನು ಹೆಬ್ಬಾಳದ ಕೆಂಪಾಪುರದಲ್ಲಿ ಪ್ರತಿ ಲೀಟರ್ ನೀರಲ್ಲಿ 129.20 ಮಿಲಿಗ್ರಾಂನಷ್ಟು ನೈಟ್ರೇಟ್ ಇದೆ. ಇನ್ನು ಬೆಂಗಳೂರಿನ ಕಸವನ್ನ ತನ್ನ ಒಡಲಾಳದಲ್ಲಿಟ್ಕೊಂಡಿರೋ ಮಂಡೂರಿನಲ್ಲಿ ನೀರು ಅತ್ಯಂತ ಕಲುಷಿತವಾಗಿದ್ದು ಪ್ರತಿ ಲೀಟರ್ ನೀರಲ್ಲಿ 282.40 ಮಿಲಿಗ್ರಾಂನಷ್ಟು ನೈಟ್ರೇಟ್ ಅಂಶವಿದೆ. ಇನ್ನು ದೊಡ್ಡ ಕನ್ನಹಳ್ಳಿಯಲ್ಲಿ ಪ್ರತಿ ಲೀಟರ್ ನೀರಲ್ಲಿ 102.20 ಮಿಲಿಗ್ರಾಂನಷ್ಟು ನೈಟ್ರೇಟ್ ಇದೆ. ಹೀಗೆ ಅತ್ತಿ ಬೆಲೆ, ಜಾಲಹಳ್ಳಿ, ಬಗಲಗುಂಟೆ, ಕೆಂಪಾಪುರ, ಮಂಡೂರು ಮತ್ತು ದೊಡ್ಡ ಕನ್ನಹಳ್ಳಿ ಸೇರಿದಂತೆ ಸುತ್ತಮುತ್ತಲಿನ 13 ಪ್ರದೇಶಗಳಲ್ಲಿ ನೀರು ಹೆಚ್ಚಿನ ಪ್ರಮಾಣದಲ್ಲಿ ಕಲುಷಿತವಾಗಿದೆ. ಅಂತರ್ಜಲವು ವಿಷವಾಗಿದೆ. ಇದರ ಜೊತೆಗೆ ಬೆಂಗಳೂರಿನ 16 ಪ್ರದೇಶಗಳಲ್ಲಿ ಕಲುಷಿತ ಗಾಳಿ ಕಾಡ್ತಾ ಇದೆ. ಅದು ಎಲ್ಲೆಲ್ಲಿ ಗೊತ್ತಾ? ಇಮ್ಕೋ ಬ್ಯಾಟರಿ ಫ್ಯಾಕ್ಟರಿ ವಾಯು ಗುಣಮಟ್ಟ ಸೂಚ್ಯಂಕ 39ರಿಂದ 180. ಸಿಲ್ಕ್ ರೋಡ್ ಪ್ರದೇಶ ಸೂಚ್ಯಂಕ 113ರಿಂದ 159. ಯಲಹಂಕ ರೈಲ್ವೆ ವೀಲ್ ಫ್ಯಾಕ್ಟರಿ ಸೂಚ್ಯಂಕ 106ರಿಂದ 155. ವೈಟ್ ಫೀಲ್ಡ್ ಕೈಗಾರಿಕಾ ಪ್ರದೇಶ ಸೂಚ್ಯಂಕ 103ರಿಂದ 130. ಪೀಣ್ಯ ಅರ್ಬನ್ ಇಕೋ ಪಾರ್ಕ್ ಸೂಚ್ಯಂಕ 95ರಿಂದ 124. ದೊಮ್ಮಲೂರಿನ ಟೆರಿ ಕಚೇರಿ ಸೂಚ್ಯಂಕ 44ರಿಂದ 122. ಹೀಗೆ ಬೆಂಗಳೂರಿನ 16 ಕಡೆ ವಿಷಗಾಳಿ ಆವರಿಸಿದ್ರೆ 13 ಕಡೆ ವಿಷಗಂಗೆ ಆವರಿಸಿಕೊಂಡಿದ್ದಾಳೆ. ಇಂಥ ವಿಷಮಯ ಬೆಂಗಳೂರಿನಲ್ಲಿ ಅನಿವಾರ್ಯತೆಗೆ ಬಿದ್ದು ಉಳಿದುಕೊಂಡ್ರೆ ಮುಂದಾಗೋ ಅನಾಹುತಗಳು ಅಷ್ಟಿಷ್ಟಲ್ಲ ಅಂತ ಜನ ಮಾತನಾಡಿಕೊಳ್ತಿದ್ದಾರೆ. ಮಿತಿ ಮೀರಿದ ಜನಸಂಖ್ಯೆ, ವಾಹನಗಳ ಓಡಾಟ, ಕಾರ್ಖಾನೆಗಳ ನಿರ್ಮಾಣ ಹೀಗೆ ಅಭಿವೃದ್ಧಿಯ ನೆರಳಲ್ಲಿ ಅಪಾಯವನ್ನ ಮೈ ಮೇಲೆ ಎಳ್ಕೊಂಡಿದೆ ಬೃಹತ್ ಬೆಂಗಳೂರು. ಪರಿಸರ ಮಾಲಿನ್ಯ ಇಡೀ ಜಗತ್ತನ್ನೇ ಕಾಡ್ತಾ ಇದೆ. ಅದರಲ್ಲೂ ಚೀನಾದ ಬೀಜಿಂಗ್ ನಲ್ಲಿ ಪರಿಸ್ಥಿತಿ ತುಂಬಾನೇ ಕ್ರಿಟಿಕಲ್ ಆಗಿದೆ. ಕಳೆದ 2 ವರ್ಷಗಳ ಹಿಂದೆ ಅಲ್ಲಿನ ಜನ ಉಸಿರಾಡೋದಕ್ಕೂ ಸಾಧ್ಯವಾಗದೆ ಮೂಗಿಗೆ ಪೈಪ್ ಹಾಕಿಕೊಳ್ಳೋ ಪರಿಸ್ಥಿತಿ ಬಂದಿತ್ತು. ಅದ್ಯಾಕೆ ಅಂತ ನೀವೇ ನೋಡಿ. 2 ವರ್ಷಗಳ ಹಿಂದೆ ಚೀನಾದ ಬೀಜಿಂಗ್ ನಲ್ಲಿ ಹವಾಮಾನ ತುಂಬಾನೇ ಕೆಟ್ಟಿತ್ತು. ವಿಷಗಾಳಿ ಇಡೀ ಬೀಜಿಂಗ್ ನಗರವನ್ನ ನರಕ ಮಾಡಿತ್ತು. ಉಸಿರಾಡಿದವರೆಲ್ಲ ಆಸ್ಪತ್ರೆಯ ಬೆಡ್ ಮೇಲೆ ನೆರಳುವಂತಾಗಿತ್ತು. ಶುದ್ಧ ಗಾಳಿ ಇಲ್ಲದೆ ಅದೆಷ್ಟೋ ಜನ ವಿಲವಿಲ ಅಂತ ಒದ್ದಾಡಿದ್ರು. ಮತ್ತೆ ಕೆಲವರು ಮೂಗಿಗೆ ಆಕ್ಸಿಜನ್ ಪೈಪ್ ಇಟ್ಕೊಂಡು ಜೀವ ಉಳಿಸ್ಕೊಂಡಿದ್ರು. ವಿಷಗಾಳಿ ಬೀಜಿಂಗ್ ನಲ್ಲಿ ದೊಡ್ಡ ನರಕವನ್ನೇ ಸೃಷ್ಟಿ ಮಾಡಿತ್ತು.
ಇತ್ತು. ಇದರಿಂದ ಎಚ್ಚೆತ್ತುಕೊಂಡ ಚೀನಾ ಸರ್ಕಾರ ವಾಹನಗಳಿಗೆ ಬ್ರೇಕ್ ಹಾಕಿತ್ತು. ಹಲವು ಕೈಗಾರಿಕೆಗಳನ್ನ ಬೀಜಿಂಗ್ ನಿಂದ ಬೇರೆ ಕಡೆ ಶಿಫ್ಟ್ ಮಾಡಲಾಯಿತು. ಹೊಗೆಯುಗುಳುವ ಬಹುತೇಕ ಫ್ಯಾಕ್ಟರಿಗಳನ್ನ ಸ್ಥಳಾಂತರಿಸಲಾಯಿತು. ಎಲೆಕ್ಟ್ರಿಕ್ ವಾಹನಗಳಿಗೆ ಹೆಚ್ಚಿನ ಆದ್ಯತೆಯನ್ನ ನೀಡಲಾಯಿತು. ಇಂಥ ಕಠಿಣ ನಿಲುವುಗಳಿಂದ ಬೀಜಿಂಗ್ ವಾಯು ಮಾಲಿನ್ಯ ಸ್ವಲ್ಪ ಮಟ್ಟಿಗೆ ತಗ್ಗಿದೆ. ಇಂಥದ್ದೇ ಕಠಿಣ ನಿಲುವುಗಳು ಬೆಂಗಳೂರಲ್ಲೂ ತರಬೇಕಿದೆ. ಇಲ್ಲವಾದಲ್ಲಿ ವಿಷಗಾಳಿ ವಿಷಗಂಗೆ ಬೆಂಗಳೂರನ್ನ ಆಹುತಿ ಪಡೆಯುವ ಆತಂಕವಿದೆ. ಆಲ್ರೆಡಿ ಬೆಂಗಳೂರು ಡೇಂಜರ್ ಝೋನ್ ನಲ್ಲಿದೆ. ಅದರಲ್ಲೂ ಕೆಲವು ಪ್ರದೇಶಗಳು ಅತ್ಯಂತ ಅಪಾಯದಲ್ಲಿವೆ. ಇಷ್ಟಾದ್ರೂ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳದಿದ್ರೆ ಮುಂದಿನ ದಿನಗಳಲ್ಲಿ ಬೆಂಗಳೂರಿನ ಜನನು ಮೂಗಿಗೆ ಪೈಪ್ ಇಟ್ಕೊಂಡು ಶುದ್ಧ ಗಾಳಿಯನ್ನ ಉಸಿರಾಡಬೇಕಾಗುತ್ತೆ. ಆ ದಿನ ಬರುವುದಕ್ಕೂ ಮುನ್ನವೇ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಎಚ್ಚೆತ್ತುಕೊಳ್ಳಲಿ ಅನ್ನೋದು ಬೆಂಗಳೂರಿಗರ ಮನವಿ. ಬೆಂಗಳೂರಿಗೆ ಕಠಿಣ ನಿಲುವುಗಳ ಅಗತ್ಯ ಇದೆ. ಇಲ್ಲ ಅಂದ್ರೆ ಬೆಂಗಳೂರಿನ ಜನ ಕೂಡ ಮೂಗಿಗೆ ಆಕ್ಸಿಜನ್ ಪೈಪ್ ಇಟ್ಕೊಂಡು ಓಡಾಡಬೇಕಾಗತ್ತೆ. ಅಂತಹ ಕೇಡುಗಾಲ ಬರದೇ ಇರ್ಲಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಅನ್ನ ಮುಗಿಸ್ತಾ ಇದೀವಿ. ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.